ಒಂದೊಂದೇ ದಿನ ಕಳೀತಾ ಇವೆ. ತಲೆನಲ್ಲಿರೋ ಕೂದಲು ಒಂದೊಂದೇ ಬಿಳಿ ಆಗ್ತಾ ಇದೆ. ಒಂದಿನ ನಾನು ಇಲ್ವಾಗಿ ಹೋಗ್ತೀನಿ. ಅಂದರೆ ಅಷ್ಟರೊಳಗೆ ಒಂದೇ ಒಂದ್ಸಲ ಅವನ್ನ ನೋಡಿಬಿಟ್ರೆ ನಾನು ಇಲ್ಲಿಂದ ನೆಮ್ಮದಿಯಾಗಿ ಹೊರಟು ಹೋಗೋ ಮತ್ತೆ ಯಾಕೆ ಆಡ್ತಿರೋದೇ ಕಡೆ ಬರ್ತಾನೆ ಬಿಡಿ, ಎಲ್ಲಿ ಹೋಗ್ತಾನೆ? ಭುವನ ಜೊತೆಗಿದ್ದ ಅಂತೇಳಿ ಭಾರಿ ಹಾರಾಡ್ತೀನ ಇಳ್ಕಣ. ಈ ಪಚ್ಚಿನೇ ಈ ಸಂಖ್ಯೆ ಹಳ್ಳಿಯ ಹೀರೋ ಎಲ್ಲಿಂದ ಬಂದ ಕಣ್ಣಂಗಲ್ಲ ತಿಳ್ಕ. ಇವತ್ತು ನನ್ನ ಮೂಡು ಸರಿ ಇಲ್ಲ, ಭುವನನ ಮೂಡು ಸರಿ ಇಲ್ಲ. ಇಬ್ಬರು ಮೂಡು ಕೆಟ್ಟಿದ್ದಂದ್ರೆ ನೀನೇ ಯೋಚನೆ ಮಾಡು. ಇನ್ನು ಒಳ್ಳೇದಕ್ಕೆ ಹೇಳದ್ ಅಯ್ಯ ಯಾರ್ಯಾರಿಗೆ ಹೆದರ್ಕಡಕ್ಕನ ಈ ಹಳ್ಳಿನಲ್ಲಿ? ಆ ಪಟೇಲ, ಈ ಶಂಕರಣ್ಣ, ನಿನ್ನಮ್ಮ, ನಿನ್ನಪ್ಪ, ನಿನ್ನಕ್ಕ, ಈ ಭುವನ, ಈಗ ನೀನು ಎಂತ ಅನ್ಕಿದ್ರೆ ನನ್ನ? ನೋಡ್ಪಚ್ಚಿ, ಎಲ್ಲದಕ್ಕೊಂದು ಲಿಮಿಟ್ ಅಂತಿರುತ್ತೆ. ನೀನು ಅದನ್ನು ಮೀರಕ್ಕಿಂತ ಮುಂಚೆ ನಿನಗೆ ಎಚ್ಚರಿಸ್ತಾ ಇದ್ದೀನಿ. ನೀನಿವಾಗ ಹಾಕ್ದಿಲ್ಲ ಧಮಕಿ, ಅದರಿಂದ ನನಗೆ ಇಷ್ಟು ಕೂಡ ಹೆದರಿಕೆ ಆಗಿಲ್ಲ. ಆಗೋದು ಇಲ್ಲ. ಬೇರಾದರೂ ಹೊಸ ಅಸ್ತ್ರ ಇದ್ದರೆ ತಗೊಂಡು ಬಾ, ಅವಾಗ ನೋಡೋಣ. ಕಳಿಸ್ಕೊತಾರು ಬಾ ಪುಟ್ಟ. ಊರ್ಮಿಳ್ಳ ಊರ್ಮಿಳ್ಳ ಊರು ತುಂಬ ನಿನ್ನ ಪರಿಮಳ. ಊರ್ಮಿಳ್ಳ ಊರ್ಮಿಳ್ಳ ಊರು ತುಂಬ ನಿನ್ನ ಪರಿಮಳ. ಹೇಳಲ್ಲಾರೆ ನಾ ತಾಳಲ್ಲಾರೆ, ಒಪ್ಪಿಕೊಂಡೇ ಹೀಗೆ ಬಾಳಲ್ಲಾರೆ. ಊರ್ಮಿಳ್ಳ ಊರ್ಮಿಳ್ಳ. ಭುವನ್, ಅಲ್ಲ ಭುವನ್, ಯಾಕೆ ನೀವು ಹೀಗೆ ತೊಂದರೆ ಮೇಲೆ ತೊಂದರೆ ತಂದ್ಕೋತಾ ಇದ್ದೀರಿ? ಇಷ್ಟೊತ್ತಲ್ಲಿ ನೀವು ಯಾಕೆ ಬರಕ್ಕೆ ಹೋದ್ರಿ ಭುವನ್? ಮೊದಲ ಹೊರಡಿ ಇಲ್ಲಿಂದ. ಮಿಸ್ ಯು ಶ್ರದ್ಧಾ. ಮಿಸ್ ಯು ಟು ಭುವನ್. ಆದರೆ ಪ್ಲೀಸ್ ಇಲ್ಲಿಂದ ಹೊರಟ್ಬಿಡಿ. ನಂಗೆ ಯಾಕೋ ಭಯ ಆಗ್ತಿದೆ. ಯಾಕೆ? ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ನಾನು ಹೀಗೆ ನಿನ್ನ ರೂಮಿಗೆ ಬರ್ತಾ ಇರೋದು? ಇದು ಫಸ್ಟ್ ಟೈಮ್ ಅಲ್ಲ ನಿಜ, ಆದರೆ ಇದು ಲಾಸ್ಟ್ ಟೈಮ್ ಆಗಬಾರ್ದು ಅಲ್ವಾ ಭುವನ್? ನೋಡಿ, ಈಗ ಪರಿಸ್ಥಿತಿ ಮುಂಚಿನ ಥರ ಇಲ್ಲ. ಈಗ ಊರ್ಮಿಳ ಇದ್ದಾಳೆ. ಗೊತ್ತು, ಅವಳಿರೋದಕ್ಕೆ ನಿನ್ನ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೋತಾ ಇರೋದು ನಾನು. ಹೊತ್ತೊತ್ತಿಗೆ ಸರಿಯಾಗಿ ನಿನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ, ಮಾತಾಡ್ಸೋಕ್ಕಾಗ್ತಿಲ್ಲ. ಮೊದಲೇ ಕೈ ಕಾಲು ಕಟ್ಕೊಂಡು ಬದುಕ್ತಾ ಇದ್ದೀವಿ, ಈಗ ಉಸಿರು ಕಟ್ಕೊಂಡು ಬದುಕೋ ಹಾಗಾಗಿದೆ. ಭುವನ್, ನಮ್ಮ ಪ್ರೀತಿನೇ ನಾವು ಒಬ್ಬರನ್ನೊಬ್ರು ಕಳ್ಕೊಳ್ಳೋ ಹಾಗೆ ಮಾಡಬಾರ್ದು ಅಲ್ವಾ? ನೋಡಿ, ಪ್ಲೀಸ್ ಹೊರಡಿ. ಆ ಊರ್ಮಿಳ ಅದೆಲ್ಲಿಂದ ಹೇಗೆ ಎಂಟ್ರಿ ಕೊಡ್ತಾಳೋ ಅನ್ನೋ ಭಯ ನನಗೆ. ಭಯ ಬೇಡ ಶ್ರದ್ಧಾ, ಅವಳಲ್ಲಿ ಗೊರಕೆ ಹೊಡಿತಾ ಇದ್ದಾಳೆ. ನಾನಿದ್ದೆ ಬಂದಿರೋ ಥರ ನಾಟಕ ಆಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಎದ್ದು ಬಂದೆ. ಐ ಲವ್ ಯು ಶ್ರದ್ಧಾ. ಐ ಲವ್ ಯು ಟು ಭುವನ್. ಆದರೂ ಈ ಲವ್ ಯು ಹಗ್ಗು ಎಲ್ಲ ಆ ಊರ್ಮಿಳ ಮುಂದೆ ಕೊಡೋಕ್ಕೇನು? ಅವಳು ಇದ್ರೆ ಅವಳೇನು ನಿಜವಾದ ಹೆಂಡತಿ, ನಾನು ಮೂರನೇ ಅವಳನ್ನೋ ಥರ ಮೂಗರಾಗಿ ನಿಂತ್ಬಿಡ್ತೀರಪ್ಪ. ಶ್ರದ್ಧಾ, ಆ ಊರ್ಮಿಳ ಬಟ್ಟೆ ಸಿಗಾಕೊಂಡ್ರೆ ಮುಳ್ಳು. ನಿಧಾನವಾಗಿ ಇಳಿದೆ ಹೋದರೆ ಬಟ್ಟೆ ಹರಿದೋಗುತ್ತೆ, ಮುಳ್ಳಿಗೇನಾಗಲ್ಲ. ಡಬಲ್ಗೆ ಮಾಡ್ತೀರಾ? ನನ್ನ ಹತ್ರ ಇದ್ದಾಗ ನನ್ನ ಥರ ಆಡ್ಕೊಂಡು ಅವಳ ಹತ್ರ ಇದ್ದಾಗ ಅವಳ ಥರ ಆಡ್ತೀರಾ? ಅವಳು ಹೇಳ್ತಾ ಇರೋದೆಲ್ಲ ನಿಜಾನ ಹಾಗಿದ್ರೆ? ನೀನು ನನ್ನ ನಂಬ್ತೀಯೋ ಅವಳು ನಂಬ್ತೀಯೋ? ಅಷ್ಟಿದ್ದಿದ್ರೆ ಈ ನಡು ರಾತ್ರಿಯಲ್ಲಿ ಅವಳ ಜೊತೆ ಇರೋದು ಬಿಟ್ಟು ಇಲ್ಲಿಗೆ ಬರ್ತಿದ್ದ ನಾನು? ಹಾಂ, ನನ್ನ ಪ್ರೀತಿ ಅನುಮಾನಿಸ್ಬೇಡ ಶ್ರದ್ಧಾ. ಎಷ್ಟೇ ತಾಳ್ಮೆ ತಗೊಂಡ್ರು ನಾನು ಹೆಣ್ಣಲ್ವಾ, ನನಗೂ ಜಲಸಿ ಫೀಲ್ ಆಗುತ್ತೆ. ಓ, ಹೆಣ್ಣ ನೀನು? ಜಲಸಿ ಫೀಲ್ ಆಗತ್ತಾ? ಎಲ್ಲಿ ಜಲಸಿ ಫೀಲ್ ಮಾಡ್ಕೋ. ಜಲಸಿ ಕೊಡ್ತಾರ ಜಲಸಿ ಫೀಲ್
ಪ್ರಣಯದ ಹಸಿ ಬಿಸಿ ದೃಶ್ಯ. ಮುಂದುವರಿಸಿ ಭುವನ್. ವಾವ್ ಭುವನ್, ನನ್ನ ಅಲ್ಲಿ ನಿದ್ದೆ ಮಾಡಿಸಿ ನೀನು ಮೆತ್ತಗೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಅಲ್ಲ, ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ರೇನೆ ನಿದ್ದೆ ಬರಲ್ಲ, ಇನ್ನು ಈ ಥರ AC ಇಲ್ಲದೆ ಇರೋ ರೂಮಲ್ಲಿ ಅಷ್ಟು ಸಲೀಸಾಗಿ ನಿದ್ದೆ ಬಂದ್ಬಿಡುತ್ತಾ? ಏ ಊರ್ಮಿಳಾ, ಇದು ನನ್ನ ರೂಮು. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಪರ್ಮಿಷನ್ ತಗೊಂಡ್ಬರ್ಬೇಕು. ನೀನು ಹೇಳಿರೋ ರೂಲ್ಸು ನಿನಗೂ ಅಪ್ಲೈ ಆಗತ್ತೆ, ತಿಳ್ಕೊ. ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಶಬಾಷ್ ಶ್ರದ್ಧಾ. ಆದ್ರೆ ಇಲ್ಲಿ ಎಲ್ಲರೂ ರೂಲ್ಸ್ ಮಾಡಕ್ಕಾಗಲ್ಲ. ಓನ್ಲಿ ಊರ್ಮಿಳಾ ವಿಲ್ ಮೇಕ್ ದಿ ರೂಲ್ಸ್. ಊರ್ಮಿಳಾ ಏನ್ ಭುವನ್, ನೀನ್ ಮಾಡಿದ್ ಸರಿನಾ? ಊರ್ಮಿಳಾ, ಇವಳಕ್ಕೆ ಯಾಕೆ ಹೆದರ್ಕೋತಿದ್ದೀರಿ ಭುವನ್? ನೋಡು ಊರ್ಮಿಳಾ, ನಾನು ನನ್ನ ರೂಮಲ್ಲಿ ನನ್ನ ಗಂಡನ ಜೊತೆ ಇದ್ದೀನಿ. ಇದನ್ನೆಲ್ಲ ಕೇಳಕ್ ನೀನ್ ಯಾರು? ಹೌದಾ? ನಾನ್ ಯಾರ? ಹಾಗಂತ ಹೋಗಿ ಶಂಕರಣ್ಣನೇ ಕೇಳು, ಅವ್ರು ಹೇಳ್ತಾರೆ ನಾನು ಯಾರು ಅಂತ. ಅಷ್ಟು ಬೇಕಾದ್ರೆ ಈ ಊರಿನ ಜನಗಳನ್ನೆಲ್ಲ ಕೇಳು, ಅವರು ಹೇಳ್ತಾರೆ ನಾನು ಯಾರು ಅಂತ. ನಾನು ಭುವನ್ ಅವರ ಧರ್ಮ ಪತ್ನಿ ಅಂದಾಗೆ ನೀನ್ ಯಾರಮ್ಮ? ನೀನ್ ಯಾರು ಅನ್ನೋದನ್ನ ಈ ಫೋಟೋಸೇ ಹೇಳುತ್ತೆ. ಮಿಸ್ಟರ್ ಅಂಡ್ ಮಿಸಸ್ ಭುವನ್, ಈ ಹಳ್ಳಿಲಿ ಇಂಟರ್ನೆಟ್ ಇಲ್ಲದೆ ಇರ್ಬೋದು, ಫೇಸ್ಬುಕ್ಕು ವಾಟ್ಸ್ಯಾಪು ವರ್ಕ್ ಆಗದೆ ಇರ್ಬೋದು, ಆದರೆ ಸ್ಮಾರ್ಟ್ ಫೋನಲ್ಲಿರೋ ಕ್ಯಾಮ್ರಾ ವರ್ಕ್ ಆಗೋದಕ್ಕೆ ಅದೆಲ್ಲ ಯಾವುದೂ ಬೇಕಾಗಿಲ್ಲ. 15 ಮೆಗಾ ಪಿಕ್ಸೆಲ್ ಏನು ಚೆನ್ನಾಗಿ ಬಂದಿದೆ ಗೊತ್ತಾ ಫೋಟೋಸು, HD ಫೋಟೋಸು. ಯಾವ ಫೋಟೋಸು ಅಂತ ಕೇಳಲ್ಲ ನೀವಿಬ್ರು, ನನಗೆ ಗೊತ್ತು. ಅರ್ಥ ಮಾಡ್ಕೊಳ್ಳೋಷ್ಟು ಜಾಣ್ರಿದ್ದೀರಿ ಇಬ್ರು. ಎಸ್, ನಿಮ್ಮ ಪ್ರೀತಿ, ಪ್ರೇಮ, ಪ್ರಣಯದ ಡಿಜಿಟಲ್ ಪ್ರೂಫು. ನೋಡ್ತೀರಾ ಒಂದ್ಸಲ? ಊರ್ಮಿಳಾ, ಇದೊಂದು ಪ್ರೂಫ್ ಸಾಕು ಶ್ರದ್ಧಾ. ನನ್ನ ಗಂಡನ ಜೊತೆ ಶ್ರದ್ಧಾ ಮೇಡಮ್ಗೆ ಅಕ್ರಮ ಸಂಬಂಧ ಇದೆ ಅನ್ನೋದನ್ನ ಪ್ರೂವ್ ಮಾಡಕ್ಕೆ, ಆಮೇಲೆ ಶಂಕರಣ್ಣಂಗೆ ನಂಬಿಸೋಕೆ. ನೋಡು, ನೀನು ಆದಷ್ಟು ಬೇಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಇರು, ಓಕೆ? ಭುವನ್, ಇನ್ ಮುಂದೆ ನನ್ನ ಈ ಥರ ಎಲ್ಲ ಕತ್ಲಲ್ಲಿ ಒಬ್ಳೆ ಬಿಟ್ಟು ಬರಬೇಡಿ. ಬನ್ನಿ ಬನ್ನಿ ಪ್ಲೀಸ್, ಬನ್ನಿ. ಪುಟ್ಟ, ನಿನ್ನೆ ಮಾಡಿದ ಪಾಠದಿಂದ ಕೆಲವಷ್ಟು ಪ್ರಶ್ನೆಗಳು ಕೇಳ್ತೀನಿ. ಅದಕ್ಕೆ ನೀನು ಸರಿಯಾಗಿ ಉತ್ತರ ಕೊಟ್ಟರೆ ಇವತ್ತಿನ ಪಾಠ. ಆಯ್ತು ಟೀಚರ್. ಓಕೆ, ಮೊದಲನೇ ಪ್ರಶ್ನೆ, ಕುವೆಂಪು ಅವರ ಮಗನ ಹೆಸರೇನು? ಪೂರ್ಣಚಂದ್ರ ತೇಜಸ್ವಿ. ವೆರಿ ಗುಡ್. ಓಕೆ, ಮುಂದಿನ ಪ್ರಶ್ನೆ, ಯಾರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ? ಡಾಕ್ಟರ್ S ರಾಧಾಕೃಷ್ಣರವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಯಾವ ದಿನ? ಸೆಪ್ಟೆಂಬರ್ 5. ವೆರಿ ಗುಡ್. ಓಕೆ, ಮುಂದಿನ ಪ್ರಶ್ನೆ, ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರು ಯಾವುದು? ಮುದ್ದೇನಹಳ್ಳಿ. ವೆರಿ ಗುಡ್. ಸರಿ, ಇನ್ನೆರಡೇ ಪ್ರಶ್ನೆ, ಅದಾದಮೇಲೆ ಇವತ್ತಿನ ಪಾಠಕ್ಕೆ ಹೋಗೋಣ. ಭಗವದ್ಗೀತೆಯಲ್ಲಿ ಕೃಷ್ಣ ಏನೇನು ಹೇಳಿದ್ದಾರೆ ಅಂತೆಲ್ಲ, ಸರಿನಾ? ಆಯ್ತು. ಓಕೆ, ಮುಂದಿನ ಪ್ರಶ್ನೆ ಬಂದು, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಹೇಳಿ. ಟೀಚರ್ರೆ, ಶಾಲೆ ಬಂದಾದ ದಿವಸದಿಂದ ನಮ್ದು 2 ಮಕ್ಕಳು ಮುಂಗೆ ಕೈ ಒಯ್ದು ಸ್ವಲ್ಪ ದಿನ ಬಿಟ್ಟರೆ ಧ್ಯಾನ ಮೇಸಕ್ಕೆ ಹೋಯ್ಕತ್ತು. ನೀವೇನು ಶಾಲೆ ಮನೆಗೆ ಶುರು ಮಾಡ್ಕೊಂಡಿರಿ ಅಂಬ್ರಲ್ಲ. ನಮ್ಮ 2 ಮಕ್ಕಳನ್ನ ಸೇರಿಸ್ಕೊಂಡಿರಿ ಭಾರಿ ಲಾಯ್ಕತ್ತಿತ್ತು ಅಲ್ಲ. ತಿಂಗಳು ಏನಾರು ಕೊಡುವ, ಅಕ್ಕಿಯೋ ಗೋಧಿಯೋ ತರಕಾರಿಯೋ ಏನಾರು ಕೊಡುವ. ಅಯ್ಯಯ್ಯೋ, ಅದೆಲ್ಲ ಏನೂ ಬೇಡ. ನೋಡಿ, ಈ ಮಕ್ಕಳೇ ನನ್ನ ಪಾಲಿನ ಆಸ್ತಿ. ಅವರು ನಿಮಗೆ, ಈ ದೇಶಕ್ಕೆ
ಎಲ್ಲರಿಗೂ ಆಸ್ತಿ ಆಗಬೇಕು ಅಂದರೆ ಅವ್ರು ಚೆನ್ನಾಗಿ ಓದಬೇಕು. ಇವತ್ತಿಂದನೇ ಸೇರ್ಕೊಳ್ಳಿ. ಹೋಗಿ ಮಕ್ಕಳ, ಪುಟ್ಟನ ಪಕ್ಕ ಕೂತ್ಕೊಳ್ಳಿ. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ಮಕ್ಕಳನ್ನ ಕರ್ಕೊಂಬಂದಿದ್ದೀರಿ, ಅಷ್ಟು ಸಾಕು. ಅದಕ್ಕೆ ಟೀಚರ್ ಪತ್ತ. ನಮಸ್ಕಾರ ಟೀಚರಮ್ಮ. ನಮ್ಮ ಮಕ್ಕಳು ದೈವಭೂತ ಅಂದೇಳಿ ಹೆದರ್ಕೊಂಡು ನಾವು ಭವಿಷ್ಯ ಹಾಳು ಮಾಡಿಬಿಡುತ್ತೆ. ನಾವಂತೂ ಶಾಲೆ ಕಲೀಲಿಲ್ಲ. ಈ ಮಕ್ಕಳಾರು ಶಾಲೆ ಕಲ್ತ್ರೆ ಸರ್ಕಾರಿ ಕೆಲಸ ಏನಾದ್ರು ಸಿಕ್ಕರೆ ನಮಗೇನಾದ್ರು ಸಾಯು ಕಾಲಕ್ಕಾರು ಏನಾದ್ರು ಕೊಂಡ್ಕೊಂತವಲ್ದ, ಹಂಗಪ್ಪ ನನ್ನ ಗಂಡಿನೊಂದು ಶಾಲೆ ಸೇರಿಸ್ಕಣಿ. ಭೂತದ ಹೆದರಿಕೆಯಿಂದ ಭವಿಷ್ಯನ ಹಾಳು ಮಾಡ್ಕೋಬಾರ್ದು ಅಂತ ಇವತ್ತಾದರೂ ಅರ್ಥ ಮಾಡ್ಕೊಂಡ್ರಲ್ಲ, ಅದು ಸಾಕು ಬಿಡಿ. ದೀಪು ಹೋಗಪ್ಪ, ಕೂತ್ಕೋ. ನೋಡಿ, ನಿಮ್ಮ ಮಗ ತುಂಬ ಚುರುಕಾಗಿದ್ದಾನೆ, ನೋಡ್ತೀರಿ ದೊಡ್ಡವನಾದ್ಮೇಲೆ ತುಂಬ ಒಳ್ಳೆ ಹೆಸರು ಮಾಡ್ತಾನೆ ಅವನು. ಆಯ್ತು ಬರ್ತಮ್ಮ. ಹೋಗಿ ಬನ್ನಿ. ಟೀಚರ್, ನಮ್ಮಗಿನೊಂದು ನೀವೇ ಅಲ್ವಾ ಅವತ್ತು ಜಗಳ ಆಡಿ ಮಗುನ ಕಳ್ಸಲ್ಲ ಅಂದಿದ್ದು? ಅದೆಲ್ಲ ಹಿಂದಿದೆಲ್ಲ ನೆನಪು ಬಿಡಿ ಟೀಚರ್. ಈಗ ನಮ್ಮ ಮಗ ತಿಳಿದಷ್ಟು ನನಗೆ ನಿಮ್ಮನ್ನ ತಿಳ್ಕೊಂಬಕಾಯಿಲ್ಲ. ಹಿಂದಿದೆಲ್ಲ ಬಿಡಿ. ಮೊದಲು ಶಾಲೆಗೆ ಒಪ್ಪತಿ ಹ್ಯಾಂಗಿದ್ದ, ಈಗ ಹ್ಯಾಂಗಿದ್ದ, ಆ ಮನೆ ಹಿಂಗೆ ಕಂಡ್ರೆ ಗೊತ್ತಾಯ್ತು. ಅದೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮ ಮಗಿನೊಂದು ಶಾಲೆ ಸೇರಿಸ್ಕಣಿ. ಇರಲಿ ಬಿಡಿ, ಹೋಗಪ್ಪ. ಅಪ್ಪಾಜಿ, ಶ್ರದ್ಧಾ, ನಿಜವಾದ ಗೆಲುವು ಅಂದರೆ ಇದು ಕಣಮ್ಮ, ಇದು. ಹೌದು ಅಪ್ಪಾಜಿ, ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಿಲ್ಲ. ನಾನು ಟೀಚರ್ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಅನ್ನಿಸ್ತಾ ಇದೆ. ಈ ಅಕ್ಷರ ಕಾಯಕ ಶುರು ಮಾಡಿದ್ದಕ್ಕೂ ಕೂಡ ಇವತ್ತು ಹೆಮ್ಮೆ ಅನ್ನಿಸ್ತಾ ಇದೆ ಅಪ್ಪಾಜಿ. ಇಲ್ಲ, ಒಳ್ಳೆತನಕ್ಕೆ ಪ್ರತಿಫಲ ಅನ್ನೋದು ಕಟ್ಟಿಟ್ಟು ಬುದ್ಧಿ, ಅದು ಯಾವತ್ತೂ ಸತ್ಯ. ಆ ದೇವರು ಇನ್ನು ಯಾರ್ಯಾರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾನೋ, ಇನ್ನು ಯಾರ್ಯಾರನ್ನ ನಿನ್ನ ಒಳ್ಳೆತನಕ್ಕೆ ಆಕರ್ಷಣೆ ಆಗೋ ಮಾಡ್ತಾನೋ, ಎಲ್ಲ ಅವನೇ. ನಲ್ಲಿ ತುಂಬ ಖುಷಿ ಆಗ್ತಿದೆ ಕಣಮ್ಮ, ತುಂಬ ಖುಷಿ ಆಗ್ತದೆ. ಇದು ಒಂಥರ ಅಕ್ಷರ ಕ್ರಾಂತಿನೇ ಅಲ್ವಾ ಅಪ್ಪಾಜಿ? ಖಂಡಿತ. ಅಕ್ಕ ಅಕ್ಕ, ಹಾ ಸರಿ ಅಮ್ಮ, ನೀನು ಮುಂದುವರ್ಸ. ಹೇಳು ಪುಟ್ಟ. ಏಯ್ ಪಚ್ಚೆ, ದಣಿಗಳು ಕೂಲಿ ಕೊಡೋದು ನಿನಗೆ ಕನ್ಸ್ಕೊಳಕೇನಾ? ಏ ಪಚ್ಚೆ, ಎಂತ ಎಂತ ಮಂಡಿ ಬಿಟ್ಟ ಮಾವ ಜೀವ ಅನ್ನೋ ಅಧಿಕಾರ ಎಂತ ಇದ್ರು ಅದು ದಣಿಗಳ ಮುಂದೆ ಅಳಿಯನ ಮೇಲೆ ದೌರ್ಜನ್ಯ. ಬಚ್ಚೆ ಬಗ್ಗೆ ಗೊತ್ತಿತ್ತಲ್ಲ. ಏಯ್, ಈ ಮಾತನ್ನ ಮದುವೆ ಮಾಡ್ಸಕ್ಕಿದ್ರೆ ಹೇಳಕ್ಕಿತ್ತ. ಅವತ್ತು ಬಾಯಿನಂಗೆ ಕಡು ಬಿಟ್ಕೊಂಡು ಹಳ್ಳನೆ ಕುಡಿದು ಮಕ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಈಗೆಲ್ಲ ಬಂತು ಪೌರುಷ. ಬೇಡ ಬೇಡ ರಮೇಶಣ್ಣ, ನಾನು ಕೆಣಪಡೆ ಹೇಳ್ತೆ. ಓಯ್, ನಿನ್ನ ಎಂತ ಕೆಣಕದ? ಈಗಲೂ ಹೇಳ್ತೀನಿ ಕೇಣ, ನೀನು ಅಂದ್ರೆ ನಮ್ಗೆ ಇಷ್ಟ ಇಲ್ಲ. ಊರವ್ರ ಮುಂದೆ ನಿನ್ನ ನಳಿಯ ಅಂತ ಹೇಳಕ್ಕೆ ಅಸಹ್ಯ ಆಗ್ತ. ಅವತ್ತ ಹೇಳಿಕಿತ್ತ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತೇಳಿ ನೀವೆಂತ ಬಾಯಿ ಕಡಪ್ ತಿಳ್ಕೊಂಡಿದ್ರ? ನನಗೆ ಗೊತ್ತಿಲ್ಲ ಅಂದ್ಕೊಂಡ್ರ? ಬೋನನ್ಕಿಂತ ನಾನು ಕಾಣಕ್ ಚಂದ ಇದ್ದೆ ಅಂತೇಳಿ ನೀವೇ ಒಳಗಡೆ ಒಪ್ಪಂದ ಮಾಡ್ಕೊಂಡು ಆ ಶಾಲೆ ಹುಡುಗಿ ನನ್ ಗಂಟು ಹಾಕಿದ್ರಲ್ಲ, ಅವಳನ್ನ ಕಟ್ಕೊಂಡು ನಾ ಎಂತ ಮಾಡ್ಲಿ ಎಂತ ಪಗಡೆ ಆಡುದಾ? ಗಣಿಗಳ ಮೇಲೆ ಗೌರವದಿಂದ ಈ ಮದುವೆಗೆ ಒಪ್ಪಿದ್ದ. ಈ ಯಾವ ಸೀಮೆ ಸುಂದ್ರನ ಈಗಲೂ ಹೇಳ್ತೀನಿ ಕಾಣ,
ನನ್ನ ಮಗಳು ಕಣ್ಣಂಗೆ ಒಂದನಿ ನೀರು ಕಾಣಿಸಿದ್ರೆ ನಿನ್ನನ್ನು ಅವತ್ತೇ ಪಂಚಾಯತಿ ಕರೆದಿ ಸಂಬಂಧ ಬರ್ಕಸ್ ಮಾಡಿಸ್ತೆ. ಆಹಾ ಮಾವ, ಎಂಥ ಉಪಾಯ ಕೊಟ್ಟೆ ಮಾರಾಯ. ನಿನ್ನ ಮಗಳ ಒಂದೇ ಒಂದು ಹನಿ ಕಣ್ಣೀರ್ನಲ್ಲಿ ನನ್ನ ಭವಿಷ್ಯ ಇತ್ತು ಅಂತ ಗೊತ್ತಿರಲ್ಲ, ಈಗ ಗೊತ್ತಾಯ್ತು. ಈಗ ಹೇಳ್ತಾ ಕಣ, ನಿನ್ನ ಮಗಳ ಕಣ್ಣಲ್ಲಿ ಯಾವ ನಮ್ನಿ ಕಣ್ಣೀರು ಹಾಕಿಸ್ತೆ ಅಂತಂದ್ರೆ ಇನ್ನು 100 ಜನ್ಮ ಆದರೂ ಅವಳು ನನ್ನ ಹೆಂಡತಿ ಅಪ್ಪಾಗ ಹಾಂಗೆ ಸಮ್ಮ 2 ಹಂಡೆ ಕಣ್ಣೀರು ಹಾಕಿಸ್ತೆ. ಹೆಂಗಿದ್ರು ನೀರಿಲ್ಲ ಹಿಡಿದಿಟ್ಕಣಿ. ಓಯ್, ನನ್ನ ಮಗಳ ಕಣ್ಣಂಗೆ ನೀರು ಹಾಕಿಸ್ತ ಎಂತ ದಣ್ಣಿಗಳು ಕಂಡ್ರೆ ಎಂತ ಮಾರ್ರೆ ಬಿಟ್ರಿ. ಎಂತ ಆಗಿತ್ತು ನಿಮ್ಮಿಬ್ರಿಗೆ? ಅಲ್ಲ, ಅವ ನೋಡಿದ್ರೆ ಹೆಂಡತಿ ಕಣ್ಣಲ್ಲಿ 2 ಗಂಟೆ ಕಣ್ಣೀರು ಹಾಕ್ಸ್ತೆ ಅಂತ, ನೀವು ಕಂಡ್ರೆ ಅವನ್ನ ಬಡ್ದು ತೆಗೀತೆ ಅಂತ. ನಿಮ್ಮಿಬ್ರಿಗೂ ಸವಿತ ಜೀವನ ಚೆನ್ನಾಗಿರ್ಬೋದು ಇಷ್ಟ ಇಲ್ಯಾ? ನಿಮ್ದೇ ಆಟಲ್ಲ. ಕಮಲ, ನೀ ಸುಮ್ನಿರೀಗ. ಜೋ, ನೀವು ಸುಮ್ನಿರಿ ಮಾರ್ರೆ. ಎಂತ ಮಾಡ್ಬೇಕಂತಿದ್ರಿ? ಅವನ್ನ ಬಡ್ದು ಸಾಯಿಸಿದ್ರೆ ನಮ್ ಸವಿತ ಬದುಕ್ ಕಾಣಕ್ಕೂ ಮುಂಚೆ ವಿಧವೆ ಅಕ್ಕ. ಎಂತ ಮಾಡ್ಬೇಕಂತಿದ್ರಿ ನೀವು? ಓಯ್ ಪಚ್ಚಿ, ನೀ ಇಲ್ಲಿಂದ ಹೋಗು ಮಾರಯ್ಯ. ವಾಗ ನನ್ನ ಮೇಲೆ ಕೈ ಮಾಡಕ್ ಬಂದ್ರೆ ನಾನು ಮನುಷ್ಯನಲ್ಲ. ಕಮಲಕ್ಕ, ನನ್ನ ಬಗ್ಗೆ ಹೇಳು. ನಾ ಹೇಳ್ತೆ ಮಾರೆ, ನೀವು ಹೋಗ. ವಾಗ ವಾಗ. ಓಯ್, ನೀವು ಆವೇಶ ಮಾಡ್ಕೊಂಬೇಡಿ ಮಾರ್ರೆ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಅವಳಿಗೆ ತಾಳಿ ಕಟ್ಟಾಯ್ತು, ಅವಳಿಗೆ ಮದುವೆ ಆಗಿದ್ದ ವಿಚಾರ ಇಡೀ ಊರವ್ರಿಗೆಲ್ಲ ಗೊತ್ತಿತ್ತು. ಇನ್ ಮುಂದೆ ಆದ್ರೂ ಅವಳ ಜೀವನ ಚೆನ್ನಾಗಿರ್ಲಿ ಮಾರ್ರೆ. ನೀವು ನನಗ್ ಬುದ್ಧಿ ಹೇಳಿ ನೀವೇ ಈಗ ಮಾಡುದ? ಎಂತ ಮಾರ್ರೆ? ಕಮಲ, ನಮ್ಮ ಮಗಿನ ಜೀವನ ನಾವೇ ಹಾಳು ಮಾಡ್ಬಿಟ್ವಿ. ಹೊಡೆಲ್ರೆ ಏ ಎಡ್ಡೋ, ಯಾಕಿಗೆ ಉಸಿರು ಕಟ್ಕೊಂಡು ಓಡ್ ಬರ್ತಾ ಇದ್ಯಾ? ಏನಾಯ್ತು ಹೇಳು. ಏನು ಆಪದಲ್ಲ, ಏನಾಯಿಲ್ಲ ಅಂತ ಕೇಳಿ. ಸುತ್ತಿ ಬಳಸಿ ಮಾತಾಡೋ ಬದಲು ಸರಿಯಾಗಿ ಬಾಯ್ಬಿಟ್ಟು ಏನ್ ಕತೆ ಅಂತ ಹೇಳು. ಕತೆ ಅಲ್ಲ, ಪಾಠ. ಏನ್ ಪಾಠ? ಏನಾಯ್ತು ಈಗ? ಅಲ್ಲ, ನಾನು ದೇವ್ದ ಕತೆ ಹೇಳ್ರು ಯಾರು ನಂಬಲ್ಲ, ನಾನು ಏನು ಹೇಳ್ರು ಯಾರು ನಂಬುದಿಲ್ಲ. ಅದಕ್ಕೆ ಇವತ್ತು ನಿಮ್ಮನ್ನೆಲ್ಲ ನಂಬಿಸ್ಕೆ ಅಂತ ಹೇಳಿ ನಾನು ಇವನು ಒಟ್ಟಿ ಕಣ್ಕೊ ಬಂತು. ಕೇಳಿ, ನಿಮ್ಮ ಮನು ಶೆಟ್ಟಿನ ಕೇಳಿ ಕೇಳಿ. ಶ್ರದ್ಧಾ ಮೇಡಮ್ ಮನೆಯಲ್ಲೇ ಪಾಠ ಶುರು ಮಾಡ್ಕೊಂಡಿರ್ ಪಟೇಲ್ರೆ. ಏನ್ ಹೇಳ್ತಿದ್ಯೋ? ಹೂ ಪಟೇಲ್ರೆ, ಮೊದಲು ಆ ಪುಟ್ಟ ಒಬ್ಬನ್ನ ಇಟ್ಕೊಂಡು ಪಾಠ ಮಾಡ್ತಿದ್ರು. ಅದನ್ನ ಕಂಡು ಊರ್ ಜನರೆಲ್ಲ ಅವ್ರ ಮನೆಗೆ ಮಕ್ಕಳನ್ನ ಕಳ್ಸೋಕೆ ಶುರು ಮಾಡಿದ್ರು. ಮೊದ್ಲಿನ್ಕಿಂತ ಜಾಸ್ತಿ ಮಕ್ಕಳಿದ್ರು ಪಟೇಲ್ರೆ, ನಾನು ಈಗ ನೋಡ್ಕೊಂಡು ಬಂದೆ. ನಾನು ಹೇಳಿದ ಮಾತನ್ನ ನನ್ಗೆ ತಿರುಗಿಸಿ ಚುಚ್ಚಿದ್ಲು ಆ ಶ್ರದ್ಧಾ. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಅವಳ ಮನೇಲಿ ಶಾಲೆನಾದ್ರೂ ಮಾಡ್ಲಿ, ಕ್ಲಬ್ ಆದ್ರೂ ಮಾಡ್ಲಿ, ನಮ್ಗೇನಾಗ್ಬೇಕು? ನನಗ್ ಬೇಕಾಗಿರೋದು ಡ್ಯಾಡಿ ಸಾವಿಗೆ ಕಾರಣ ಆದವರು ಅಷ್ಟೇ. ಇವೆಲ್ಲ ನಿನ್ಗೆ ಅರ್ಥ ಆಗಲ್ಲಮ್ಮ. ಇದು ನಮ್ಮನ್ನು ಕೆರಳಿಸ್ಬೇಕು ಅಂತಾನೆ ಮಾಡ್ತಾ ಇರೋದು. ನಮ್ಮ ರಾಜೇಂದ್ರನ್ನು ಕೆರಳಿಸಿ ಮುಗಿಸಾಕಿದ್ರು. ಶ್ರದ್ಧಾ, ಈ ಆಟ ನಮ್ಮ ಹತ್ರ ನಡೆಯೋದಿಲ್ಲಮ್ಮ. ಇವತ್ತು 2ರಲ್ಲಿ 1 ಆಗ್ಲೇಬೇಕು. ಬಂದೇ ಇರು. ಗಜೇಂದ್ರ, ದುಡುಕ್ಬಿಡ. ಈಗ ಅವಳ ಆಟ. ನಮ್ಮ ಸರ್ದಿ ಬರೋ ತನಕ ಸ್ವಲ್ಪ ತಾಳ್ಮೆ ತಗೋ. ಈಗೇನಾದರೂ ನೀನು ಅವಳನ್ನು ಮುಟ್ಟಕ್ಕೆ ಹೋದ್ರೆ ಊರಿನವ್ರೆಲ್ಲ ಸೇರಿ ನಮ್ಮ ಮನೆ ಸುಟ್ಟು ಹಾಕ್ತಾರೆ. ಈಗಾಗಲೇ ನಾವು ಹಳ್ಳಿ ಜನರ ಕಣ್ಣಲ್ಲಿ ಸಣ್ಣವರಾಗ್ಬಿಟ್ಟಿದ್ದೀವಿ. ಇದು ಮಾಮೂಲಿ ಅಕ್ಕಿ ಮೂಟೆ ವಿಷಯ ಅಲ್ಲ, ಇದು ವಿದ್ಯೆ ಕಲಿಸೋ ಶಾಲೆ ವಿಚಾರ. ಹುಷಾರಾಗಿರ್ಬೇಕು. ಹೌದು ದೊಡ್ಡಪ್ಪ, ಅವ್ರ ವಿಷಯ ನನಗ್ ಬಿಡಿ. ನೀವಿಂತ ಚಿಲ್ಲರೆ ಕೆಲಸಕ್ಕೆಲ್ಲ ಕೈ ಹಾಕ್ಬೇಡಿ.